ಸಾವಿತ್ರಿಬಾಯಿ ಫುಲೆ ಅವರು 1831ರಲ್ಲಿ ಮಹಾರಾಷ್ಟ್ರದ ಒಂದು ಹಳ್ಳಿಯಲ್ಲಿ ಜನಿಸಿ ಈಗ ಅವರು ಜನ್ಮದಿನಾಚರಣೆಯ ವೇದಿಕೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ಅವರ ತಂದೆಯವರು ನಿರಂತರವಾಗಿ ಶಿಕ್ಷಣ ಸಂಸ್ಥೆಯ ಜೊತೆಗೆ ಶಿಕ್ಷಕರ ಜೊತೆಗೆ ಬೆಳೆದು ಮತ್ತೆ ಅವರ ಪಾತ್ರ ಕೂಡ ನಿಮ್ಮ ಜೊತೆಗೆ ಆಗಿ ಅವರು ಕೂಡ ಯಾವಾಗ ನಮ್ಮ ಯಾವುದೇ ಸ್ಕೂಲ್ ಫಂಕ್ಷನ್ ಆಗಿರಲಿ ಏನೇ ಆಗಿರಲಿ ನಿಮ್ಮ ಜೊತೆ ಹೊಂದಿಕೊಂಡು ತಾಲೂಕಿನಾದ್ಯಂತ ಮಕ್ಕಳ ಜೊತೆ ಏನೇ ಕಾರ್ಯಕ್ರಮಗಳಿದ್ರು ಭಾಗವಹಿಸಿ ನಿಮ್ಮ ಜೊತೆಲೇ ಬರ್ತಾ ಇರ್ತಕ್ಕಂಥ ನಮ್ಮ ಅಣ್ಣನ ಸಮಾನದ ಶ್ರೀನಿವಾಸ ರೆಡ್ಡಿ ಸರ್ ವೇದಿಕೆಯಲ್ಲಿ ಮತ್ತೋರ್ವ ಸ್ನೇಹಿತರು ಆಸೀನರಾಗಿರ್ತಕ್ಕಂಥ ನಮ್ಮ ಈ ತಾನೇ ಕೂಡ ಆಗಿನ ಚುನಾವಣೆಯಾಗಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಅರವಿಂದ್ ಸರ್ ಅವರಿಗೆ ಮತ್ತೊಂದು ವಿಷಯ ಅಂತಂದರೆ ಮೊದಲಿಗೆ ಸ್ಕೂಲ್ಗೆ ಇನ್ಸ್ಪೆಕ್ಷನ್ ಬರ್ತಾ ಇದೆ ತಾಲೂಕು ಶಿಕ್ಷಣಾಧಿಕಾರಿ ನಾವೆಲ್ಲರೂ ಭಯ ಪಡ್ತೀವಿ. ಇವತ್ತು ಶಿಕ್ಷಣಾಧಿಕಾರಿ ಬರ್ತಾ ಇದ್ದಾರೆ, ಏನಪ್ಪ ಮಾಡೋದು, ಏನಾದರೂ ಪ್ರಶ್ನೆ ಕೇಳಿ. ನಮ್ಮ 4ನೇ ಕ್ಲಾಸಲ್ಲಿ ಹೋಗ್ತಾ ಇದ್ವಿ, ಶಿಕ್ಷಣಾಧಿಕಾರಿಗಳು ಬಂದು ನಮ್ಮ ಟೀಚರ್ ಅವರು ಮಾಸ್ಟರ್ ಪಿಡಿ ಸೇರಿದ್ದಾರೆ. ಪಿಡಿ ಸೇರಿದ ತಕ್ಷಣ ಇಟ್ಬಿಟ್ಟು ಬಾಯಿ ತುಂಬ ಹೋಗಿ ಬಿಡ್ಬೇಕು, ಹೆಂಗ್ ಬಿಡ್ಬೇಕು, ಬಿಟ್ಬಿಟ್ಟಿದ್ದೆ. ಏ ಮಕ್ಕಳೇ, ಈ ತರ ಬೀಡಿ ಸಿಗರೇಟ್ ಸೇರಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅದನ್ನ ಇನ್ಸ್ಪೆಕ್ಟರ್ ನಮ್ಮ ಶಿಕ್ಷಣಾಧಿಕಾರಿಗಳು ನೋಡ್ಬಿಟ್ಟು ಮಕ್ಕಳಿಗೆ ಒಳ್ಳೆ ಆರೋಗ್ಯಕರವಾದ ವಿಷಯಗಳನ್ನ ನಮ್ಮ ಮಾಸ್ಟರ್ ಹೇಳ್ಕೊಡ್ತಾ ಇದ್ದಾರೆ. ಆ ಥರ ನಮ್ಮ ವೇದಿಕೆ ಆಸಕ್ತರಾಗಿರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಪದ್ಮಾವತಿ ಮೇಡಮ್ ಮತ್ತು ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ರಂಗರಾಮಯ್ಯ ಸರ್ ತುಫಾನಿಗಳು ನಾನು ಭಾಷಣ ತಗೊಂಡು ಹಾಕೊಂಡಿದ್ದಾರೆ. ಶ್ರೀಧರ್ ಅವರು ನೀವು ಕನ್ನಡ ಈಗಾದರೂ ಮತ್ತೆ ಈ ತಾಯಿ ಎಲ್ಲರೂ ದೀರ್ಘವಾಗಿ ಆ ತಾಯಿ ಬಗ್ಗೆ ಹೇಳಿದ್ದಾರೆ. ಆ ತಾಯಿ ಮಹಿಳೆಯರಿಗೋಸ್ಕರ ಸುಮಾರು ಶಾಲೆಗಳನ್ನು ಸ್ಥಾಪಿಸಿ ಮಹಿಳೆಯರು ಮುಂದೆ ಬರಬೇಕು. ಆಗಿನ ಕಾಲದಲ್ಲಿ ಮಹಿಳೆಯರಿಗೆ ಮದುವೆ ಆದಮೇಲೆ 6-7 ಜನ ಮಕ್ಕಳಾದರೆ ಸುಮಾರು 14-15 ವರ್ಷ ಅದೇ ಸತ್ತಬೇಕು. ಮನೆಯಿಂದ ಆಚೆ ಬರಲಿಕ್ಕೆ ಆಗದಿರುವ ಮಹಿಳೆಯನ್ನ ಯಾವ ಥರ ಈ ಭಾರತ ದೇಶದಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿ ಸುಮಾರು ಶಾಲೆಗಳನ್ನು ಸ್ಥಾಪನೆ ಮಾಡಿದರು. ಮತ್ತೆ ಎಲ್ಲರಿಗೂ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಿ ತುಂಬಾ ಪ್ರೇರಣೆ. ಇದಲ್ಲದೆ ಅವತ್ತೇ ಆದಂತಹ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸಿ ಎಲ್ಲದರಲ್ಲೂ ಕೂಡ ಮಹಿಳೆಯರು ಮೇಲ್ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಈ ಭಾರತದಾದ್ಯಂತ ಎಲ್ಲ ಕಡೆ ನಾವು ಚಟುವಟಿಕೆಗಳನ್ನ ಮಾಡ್ತಾ ಇದ್ದೀವಿ. ಆ ತಾಯಿ ಅದಕ್ಕೋಸ್ಕರ ಈ ಭಾರತದಲ್ಲಿ ನಾವು ನಡೆಸ್ಕೋಬೇಕು ಅಂತಂದ್ರೆ ಜೂಹಿ ಚಾವ್ಲಾವನ್ನ, ಪಿ.ಟಿ. ಉಷಾರವನ್ನ, ಕಿರಣ್ ಬೇದಿ ಅವರನ್ನ ಈ ಥರ ನೆನೆಸ್ಕೊಂಡು ಹೋದರೆ ಮತ್ತೆ ಪ್ರಥಮವಾಗಿ ಮಹಿಳೆಯರು ಪ್ರಧಾನಮಂತ್ರಿಯಾದರು, ರಾಷ್ಟ್ರಪತಿಗಳಾದರು, ಎಷ್ಟೋ ಹುದ್ದೆಗಳಿಗೆ ಪ್ರಥಮ ಮಹಿಳೆಯಾಗಿ ಯಾರು ಹೋಗಿರ್ತಾರೆ ಅವರ ಹೆಸರೆಲ್ಲ ಚರಿತ್ರೆಯಲ್ಲಿ ಉಳಿದದ್ದು. ಅದೇ ಥರ ಇವು ಎಲ್ಲ ಉಪಾಧ್ಯಾಯರಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ಈಗಾಗಲೇ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಹೇಳ್ತಾ ಇದ್ರು, ಈ ಸಮಾಜ ಎಲ್ಲಿ ಹೋಗ್ತಾ ಇದೆ, ಯಾವ ಚಟುವಟಿಕೆಗಳಲ್ಲಿ ಮಕ್ಕಳು ಬಲಿಯಾಗ್ತಾ ಇದ್ದಾರೆ, ಇದನ್ನೆಲ್ಲ ತಿದ್ದುವ ಶಕ್ತಿ ಯಾರಾದ್ರೂ ಇದೆ ಅಂತಂದ್ರೆ ನಿಮ್ಮ ಕೈಯಲ್ಲಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ. ಯಾಕಂತಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಾಗ 10 ನಿಮಿಷ ನೀವು ಯಾವುದೇ ಕೆಟ್ಟ
ನಿಮ್ಮ ಕೈಯಿಂದಲೇ ಬಂದಿರಬೇಕು, ನಿಮ್ಮ ಆಶೀರ್ವಾದದಿಂದಲೇ ಬಂದಿರಬೇಕು. ಇವತ್ತು IAS ಆಗಿರ್ತಾರೆ, ಬಟ್ ಪ್ರಥಮ ಶಿಕ್ಷಣ ಕೊಡೋರು ಯಾರು? ನೀವು. ಅದಕ್ಕೋಸ್ಕರ ಈಗ ಬರುವ ಮಕ್ಕಳು ಏನಾಗ್ತದೆ PUC ಡಿಗ್ರಿ ಓದಿದ್ರು ಕೆಟ್ಟ ಚಟುವಟಿಕೆಗಳಿಗೆ ಹಾದಿಯಾಗ್ತಾ ಇದ್ದಾರೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ತಮ್ಮನ್ನೆಲ್ಲ ಮನವಿ ಮಾಡ್ತೀನಿ, 10 ನಿಮಿಷ ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಅವರಿಗೆ ಒಳ್ಳೆ ದಾರಿ ಹೋಗಿ ಹೇಳಿ. ಏನಂತಂದ್ರೆ ಒಂದು ದುರಭ್ಯಾಸ, ಮದ್ಯಪಾನ ಮತ್ತು ಡ್ರಗ್ಸ್ ಇವೆಲ್ಲ ಚಿಕ್ಕ ಮಕ್ಕಳು ಏನು 18 ವರ್ಷ 17 ವರ್ಷ ಹುಡುಗರು ಇದನ್ನೆಲ್ಲ ಅಭ್ಯಾಸ ಮಾಡಿಕೊಂಡು ಮಾಡದೇ ಇರುವ ಇದೆಲ್ಲ ಮಾಡಿಬಿಡ್ತಾರೆ. ಏನು ಅಮಾಯಕ ಬಾಲಿಕೆಯರ ಮೇಲೆ ದೌರ್ಜನ್ಯವಾಗಿ ಅಮಾಯಕ ಬಾಲಿಕೆಯರ ಬಲಿಯಾಗ್ತಾ ಇದೆ. ಯಾವತ್ತು ಇವತ್ತು ನಾವು